ಇವತ್ತು ಟ್ರೈನಲ್ಲಿ ಎಲ್ಲಿ ಹೋಗ್ತಾ ಇದ್ದೀನಿ, ಏನ್ ಮಾಡ್ತೀನಿ, ಆಮೇಲೆ ಯಾವ್ಯಾವ ಮದ್ವೆನ ಅಟೆಂಡ್ ಮಾಡ್ತೀನಿ, ಯಾರ್ಯಾರನ್ನ ಮೀಟ್ ಮಾಡ್ತೀನಿ ಅಂತ ಎಲ್ಲಾನು ಡೀಟೇಲ್ ಆಗಿ ತೋರಿಸ್ತೀನಿ. ಆಮೇಲೆ ಟ್ರೈನ್ ಜರ್ನಿ ಹೇಗಿರುತ್ತೆ ಅಂತಾನು ತೋರಿಸ್ತೀನಿ. ಬನ್ನಿ ನೋಡೋಣ. ನಾನ್ ರೈಲ್ವೆ ಸ್ಟೇಷನ್ ಬಂದಾಗ ಆಲ್ರೆಡಿ ಒಂದು ಟ್ರೈನ್ ಬಂದ್ ನಿಂತಿತ್ತಲ್ಲಿ. ನಾನ್ ಏನ್ ಅನ್ಕೊಂಡೆ, ನಾನ್ ಹೋಗ್ಬೇಕಾಗಿರೋ ಟ್ರೈನೇ ಬಂದಿದೇನೋ ಅಂತ ನಾನು ಅರ್ಜೆಂಟ್ ಮಾಡ್ತಾ ಇದ್ದೆ. ಅಲ್ಲಿ ಒಬ್ರನ್ನ ವಿಚಾರಿಸಿದಾಗ, ಇಲ್ಲ ಅದು ಇನ್ನೂ ಲೇಟ್ ಆಗುತ್ತೆ ಮೇಡಮ್ ಅಂತ ಹೇಳಿದ್ರು. ಒಂದೊಂದ್ಸರಿ ಬೇಗ ಬರುತ್ತೆ, ಒಂದೊಂದ್ಸರಿ ಲೇಟ್ ಆಗುತ್ತೆ ಅಂದ್ರು. ಹಂಗೂ ಯಾವ ಪ್ಲಾಟ್ಫಾರ್ಮ್ ಅಂತ ಕೇಳ್ಕೊಂಡು ಮುಂದೆ ಹೋಗ್ತಾ ಇದ್ದೆ. ನಾನ್ ಹೋಗೋ ಟ್ರೈನು ಗೋಲ್ ಗುಮ್ಮಸ್ ಎಕ್ಸ್‌ಪ್ರೆಸ್. ಅದು ಪ್ಲಾಟ್ಫಾರ್ಮ್ ನಂಬರ್ 2 ನಲ್ಲಿ ಬರುತ್ತೆ ಅಂತಂದ್ರು. ಹಂಗಂದ್ರೆ ನಿಧಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಇದು ಪ್ಲಾಟ್ಫಾರ್ಮ್ ನಂಬರ್ ಫಸ್ಟ್. ಇದನ್ನ ದಾಟ್ಕೊಂಡು ಹೋಗ್ಬೇಕು, ಫುಲ್ ಎಂಡಿಗೆ ಹೋಗಿ ದಾಟಬೇಕು. ಇಲ್ಲ ಅಂದ್ರೆ ಇಲ್ಲೇ ಫ್ಲೈಓವರ್ ಇರುತ್ತೆ, ಅದನ್ನ ಮೆಟ್ಲ ಹತ್ಕೊಂಡು ಆ ಕಡೆಗೆ ಹೋಗ್ಬೇಕು. ಇಲ್ಲಾಂದ್ರೆ ಲಿಫ್ಟ್ ಒಂದೊಂದ್ ಕಡೆ ಇರುತ್ತೆ, ಒಂದೊಂದ್ ಕಡೆ ಲಿಫ್ಟ್ ಇರಲ್ಲ. ಒಂದೊಂದ್ ಕಡೆ ಎಲಿವೇಟರ್ ಇರುತ್ತೆ, ಎಲಿವೇಟರ್ ಅಲ್ಲೂ ಹೋಗ್ಬೋದು. ಯಾರಿಗಾದ್ರೂ ಅದ್ರ ಮೇಲೆ ಧೈರ್ಯ ಆಗ್ಲಿಲ್ಲ ಅಂದ್ರೆ ಲಿಫ್ಟ್ ಅಲ್ಲಿ ಹೋಗ್ಬೋದು. ನಮ್ಗೆ ಟ್ರೈನ್ ಬರಕ್ಕೆ 1 ಅವರ್ ಲೇಟ್ ಆಯ್ತು. 1 ಅವರ್ ತನ ಏನ್ ಮಾಡೋದು ಅಂತ ಒಂದ್ ಬಾದಾಮ್ ಹಾಲ್ನ ತಗೋತಾ ಇದ್ದೆ, ತಗೊಂಡು ಕುಡಿತಾ ಇದ್ದೀನಿ. ಟ್ರೈನ್ ಬಂತೀಗ. ಈಗ ಟ್ರೈನ್ ಬಂದ ತಕ್ಷಣ ನಮ್ದು ಯಾವ್ದು ಕೋಚ್ ಇರುತ್ತೋ ಅಲ್ಲಿ ಯಾರನ್ನಾದ್ರೂ ಕೇಳ್ಬಿಟ್ಟು ಅಲ್ಲೇ ನಿಂತ್ಕೊಂಡ್ರೆ ಟ್ರೈನ್ ಕರೆಕ್ಟ್ ಆಗಿ ನಿಂತ್ಕೊಳುತ್ತೆ. ಅಲ್ಲಿ ಶಾಪ್ ಎಲ್ಲ ಇರುತ್ತೆ ನೋಡಿ, ನಂದಿನಿ ಕೂಚ್ ಎಲ್ಲ ಇರುತ್ತಲ್ಲ, ಅವ್ರನ್ನ ಕೇಳಿದ್ರೆ ಅವ್ರಿಗೆ ಕರೆಕ್ಟ್ ಆಗಿ ಗೊತ್ತಿರುತ್ತೆ ನಮ್ದು S1 S2 ಅಥವಾ AC ಕೋಚಾ. ಇದು ನಾನ್ ಮಾಡ್ಸಿರೋದು ಟಿಕೆಟ್ AC ಕೋಚು, 3 ಟೈರ್ AC. ಅದೆಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಕರೆಕ್ಟ್ ಆಗಿ ಹೇಳ್ತಾರೆ ಅವರು. ಅವ್ರಿಗೆ ಯಾಕಂದ್ರೆ ಡೈಲಿ ನೋಡ್ತಾ ಇರ್ತಾರಲ್ಲ, ಅವ್ರು ಕರೆಕ್ಟ್ ಆಗಿ ಹೇಳ್ತಾರೆ. ಅಲ್ಲೇ ನಿಂತ್ಕೊಂಡ್ರೆ ಟ್ರೈನ್ ಕರೆಕ್ಟ್ ಆಗಿ ಅಲ್ಲೇ ನಿಂತ್ಕೊಳ್ಳುತ್ತೆ ನೋಡಿ. ನಾನು ಒಳಗಡೆ ಬಂದೆ, ನನ್ ಮಗಳು ವಿಡಿಯೋ ಮಾಡ್ತಾ ಇದ್ಲು. ಟ್ರೈನ್ ಪಾಸ್ ಆಗುತ್ತೆ, ನೀನ್ ಇಡಿ ಅಂತ ನಾನು ಹೇಳ್ತಾನೆ ಇದ್ದೆ. ಇಲ್ಲ ಇರು ಅಂತ ಒಂದ್ ಸ್ವಲ್ಪ ವಿಡಿಯೋ ಮಾಡ್ಕೊಟ್ಟು ಹೋಗ್ತೀನಿ ಅಂತ ನಿಂತಿದ್ಲು ನೋಡಿ. ಆಲ್ರೆಡಿ ಪಾಸ್ ಆಗ್ಬಿಡ್ತು. ಬರೀ 1 ನಿಮಿಷ ನಿಲ್ಲುತ್ತೆ ಟ್ರೈನ್, ನಿಲ್ಲೋದೆ 1 ನಿಮಿಷ. ಟ್ರೈನ್ ಜರ್ನಿ ಮಾಡ್ಬೇಕಂದ್ರೆ ತುಂಬಾ ಅಲರ್ಟ್ ಆಗಿರ್ಬೇಕು. ನಾನು ಅದಕ್ಕೆ ಇವತ್ತು ಜರ್ನಿ ಹೇಗಿರುತ್ತೆ ಟ್ರೈನ್ ಅಲ್ಲಿ ಅಂತ ತೋರಿಸ್ತಾ ಇದ್ದೀನಿ. ಇದು AC ಕೋಚು. ಇಲ್ಲಿ ರಿಸರ್ವೇಶನ್ ಇಲ್ಲ ಅಂದ್ರೆ ಯಾರು ಬರಂಗಿಲ್ಲ. ನಾನು ಒಬ್ಳೆ ಹೋಗ್ತಾ ಇರೋದ್ರಿಂದ ಇದು ತುಂಬಾನೇ ಸೇಫ್ ಆಗಿರುತ್ತೆ. AC ಕೋಚಲ್ಲಿ ಹೋದ್ರೆ ಒಬ್ಬೊಬ್ರೆ ಅಡ್ಡಾಡ್ಬೋದು. ಅಂದ್ರೆ ಒಬ್ರೆ ಹೋಗ್ತಾ ಇದ್ರೆ AC ಕೋಚ್ ಮಾಡ್ಕೊಂಡು ಹೋದ್ರೆ ಸೇಫ್ಟಿ ಆಗಿರುತ್ತೆ. ಇಲ್ಲಿ ಒಳಗಡೆ ಆ ಕಡೆಯಿಂದ ಆಗ್ಲಿ ಬೇರೆಯವರು ಯಾರು ಬರಂಗಿರಲ್ಲ. ಈ S1 S2 S8 ತನ ಇರುತ್ತೆ. ಅದ್ರಲ್ಲಿ ಹೋದ್ರೆ ಸ್ವಲ್ಪ ಅದು ರಿಸರ್ವೇಶನ್ ಇರುತ್ತೆ, ಅದು ಸೆಕೆಂಡ್ ಕ್ಲಾಸ್. ಅದು ರಿಸರ್ವೇಶನ್ ಇರುತ್ತೆ. ಆದ್ರೆ ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಯಾರಂದ್ರೆ ಅದ್ರಲ್ಲಿ ಹತ್ಕೊಂಡ್ಬಿಡ್ತಾರೆ. ಸೀಟ್ ಖಾಲಿ ಇದ್ರೆ ಅವರೆಲ್ಲ ಬಂದ್ ಅಲ್ಲೇ ಮಲ್ಕೊಳ್ಳೋದು, ಆತರ ಎಲ್ಲ ಮಾಡ್ತಾರೆ ಬೇರೆಯವರೆಲ್ಲ. ಇಲ್ಲೆಲ್ಲ ಹಂಗಿರಲ್ಲ. ಇಲ್ಲಿ ನೋಡಿ, ನಮ್ ಸೀಟ್ಗೆ ಒಂದು ಪಿಲ್ಲೋ, 2 ಬೆಡ್ಶೀಟ್, ಒಂದು ರಜಾಯಿ ಕೊಟ್ಟಿರ್ತಾರೆ. ಅಂದ್ರೆ ಕಂಬಳಿ ತರ ಇರುತ್ತೆ. ಇದು ನನ್ಗೆ ಸೈಡ್ ಲೋವರ್ ಬಂದಿದೆ. ನನ್ಗೆ ಸ್ವಲ್ಪ ಸೈಡ್ ಲೋವರ್ ಅಂದ್ರೆ ಕಷ್ಟ. ನನ್ಗೆ ಅದಂದ್ರೆ ಆ ಸೀಟ್ ಅಂದ್ರೆ ನನ್ಗೆ ಸ್ವಲ್ಪ ಆಗಲ್ಲ. ಈ ಬೆಡ್ಶೀಟು ರಜಾಯಿ ಎಲ್ಲ ಅವರೇ ಕೊಡೋದ್ರಿಂದ ನಾನು ಎಕ್ಸ್ಟ್ರಾ ತರೋದು ಏನೋ ಅವಶ್ಯಕತೆ ಇರಲ್ಲ AC ಕೋಚ್ ಬುಕ್ ಮಾಡಿದ್ರೆ. ಇಲ್ಲ ಅಂದ್ರೆ ಒಂದು ಶಾಲ್ ಕಂಪಲ್ಸರಿ ಇಟ್ಕೊಳ್ಳೇಬೇಕಾಗತ್ತೆ. ಯಾಕಂದ್ರೆ ರಾತ್ರಿ ಚಳಿ ಅನ್ಸಿದ್ರೆ ಅಥವಾ ಹೊತ್ಕೊಳಕ್ ಒಂದ್ ಏನಾದ್ರು ಬೇಕು ಅಂತ ತಗೊಳ್ಳೇಬೇಕಾಗತ್ತೆ. ನಾನ್ ಸ್ವಲ್ಪ ಎಲ್ಲ ಬರುವಾಗ್ಲೇನೆ ನಾನೇ ಸ್ವಲ್ಪ ಸ್ನಾಕ್ಸ್ ಎಲ್ಲ, ಆಮೇಲೆ ನೈಟ್ ಡಿನ್ನರ್ಗೆ ನಾನೇನೆ ಡಬ್ಬ ತಗೊಂಡ್ಬಂದಿದ್ದೆ. ಇಲ್ಲೂ ಟ್ರೈನ್ ಅಲ್ಲೂ ಬರುತ್ತೆ ನೋಡಿ. TC ಅವ್ರು ಬಂದ್ರು ಟಿಕೆಟ್ ಕೇಳ್ತಾರೆ. ಈಗ ಪ್ರತಿಯೊಬ್ಬರು ಟಿಕೆಟ್ ನ ಚೆಕ್ ಮಾಡ್ತಾರೆ. ಕರೆಕ್ಟ್ ಅವ್ರವ್ರ ಸೀಟ್ಗೆ ಅವ್ರು ಇದಾರೋ ಇಲ್ಲೋ ಅಥವಾ ಬೇರೆ ಯಾರಾದ್ರೂ ಬಂದಿದ್ದಾರೆ ಅಂತ ಚೆಕ್ ಮಾಡ್ತಾನೆ ಇರ್ತಾರೆ. ಆಮೇಲೆ ಅಲ್ಲೇ ನೋಡಿ ಎಲ್ಲ ತಟ್ಟೆ ಇಡ್ಲಿ ಬರ್ತಾ ಇರುತ್ತೆ, ಊಟ ಬರುತ್ತೆ. ನಾವೇನಾದ್ರೂ ಊಟ ಆರ್ಡರ್ ಕೊಡ್ತೀವಿ ಅಂದ್ರೆ ನಾವು ಟ್ರೈನ್ ಹತ್ತಿದ ತಕ್ಷಣನೇ ಬಂದ್ ಕೇಳ್ತಾರೆ ನೈಟ್ಗೆ ಏನಾದ್ರು ಬೇಕಾ ಅಂತ. ನಾವು ಆರ್ಡರ್ ಕೊಟ್ರೆ ಅವ್ರು ಅಲ್ಲೇ ತಂದು ಕೊಡ್ತಾರೆ. ನಾನು ಬೆಡ್ ನಾನು ರೆಡಿ ಮಾಡ್ಕೋತೀನಿ. ಈಗ ಸಿಂಗಲ್ ಸೀಟ್ ಇದೆ ಅಲ್ಲ, ಈಗ ನನ್ ಲಗೇಜ್ನೆಲ್ಲ ಸರಿಸ್ಬಿಟ್ಟು ಈಗ ನಾನು ಸೀಟ್ ನ ಫುಲ್ ಮಾಡ್ಕೊಂಡ್ಬಿಡ್ತೀನಿ ಬೆಡ್ ತರ. ಅಲ್ಲಿ ಸೈಡ್ಗೆ 2 ಕ್ಲಿಪ್ ಇರುತ್ತೆ. ಆ ಕ್ಲಿಪ್ ನ ಓಪನ್ ಮಾಡಿದ್ರೆ ಫುಲ್ ಸೀಟ್ ಆಗುತ್ತೆ. ಇಲ್ಲಿ ತೋರಿಸ್ತೇನೆ ನೋಡಿ, ಇಲ್ಲೊಂದು ಕ್ಲಿಪ್ ಇರುತ್ತೆ. ಈ ಕ್ಲಿಪ್ ನ ಸ್ವಲ್ಪ ಪ್ರೆಸ್ ಮಾಡಿ ತೆಗೆದ್ರೆ ಅದು ಓಪನ್ ಆಗುತ್ತೆ ಈಗ ಸೀಟು ನೋಡಿ. ಈಗ ಈ ತರ ಓಪನ್ ಆಗುತ್ತೆ. ಅವಾಗ 2 ಜಾಯಿಂಟ್ ಆಗುತ್ತೆ. ಅವಾಗ ಒಂಥರ ಬೆಡ್ ತರ ಆಗುತ್ತೆ ಇದು. ಈಗ ಅವ್ರು ಕೊಟ್ಟಿರೋ ಬೆಡ್ಶೀಟ್ ಆಮೇಲೆ ರಜಾಯಿನೆಲ್ಲ ರೆಡಿ ಮಾಡ್ಕೊತಾ ಇದೀನಿ ನಾನು ಮಲ್ಕೊಳಕ್ಕೆ. ಅವರು ಇದನ್ನ 2 ಕೊಟ್ಟಿರ್ತಾರೆ, ಒಂದು ಕೆಳಗಡೆ ಹಾಸ್ಕೊಳಕ್ಕೆ, ಆಮೇಲೆ ಒಂದು ಆ ಕಂಬಳಿ ಜೊತೆ ಮಿಕ್ಸ್ ಮಾಡ್ಕೊಳಕ್ಕೆ ಅಂತ. ಪ್ರತಿಯೊಬ್ಬರಿಗೂ ವೈಟೇ ಇರುತ್ತೆ. ವೈಟ್ ಪಿಲ್ಲೋ, ವೈಟ್ ಬೆಡ್ಶೀಟೇನೆ ಕೊಟ್ಟಿರ್ತಾರೆ ಪ್ರತಿಯೊಬ್ಬರಿಗೂ. ಪ್ರತಿ ಸರಿನೂ ಕ್ಲೀನ್ ಮಾಡಿ ಕವರ್ ಅಲ್ಲೇನೆ ಹಾಕಿಟ್ಟಿರ್ತಾರೆ. ಫುಲ್ ಡ್ರೈ ಕ್ಲೀನ್ ಆಗಿ ಬಂದಿರುತ್ತಂತೆ. ಆಮೇಲೆ ಸಿಂಗಲ್ ನಾವು ಲೇಡೀಸ್ ಯಾರಾದ್ರೂ ಹೋಗ್ತಾ ಇದ್ರೆ ಒಬ್ರು ಲೇಡಿ ಪೊಲೀಸ್ ಬಂದು ನಮ್ದು ಎಲ್ಲ ಎನ್ಕ್ವೈರಿ ಮಾಡ್ಕೊಂಡು ಹೋಗ್ತಾರೆ. ಆತರ ಏನಾದ್ರೂ ಎಮರ್ಜೆನ್ಸಿ ಪ್ರಾಬ್ಲಮ್ ಆದ್ರೆ ನಮ್ಗೆ ಕಾಲ್ ಮಾಡಿ ಅಂತ 1939 ಏನೋ ನಂಬರ್ ಹೇಳಿ ಹೋದ್ರು ಅವರು. ಟ್ರೈನ್ ಅಲ್ಲಿ ಒಬ್ರು ಅಥವಾ ಇಬ್ರು ಪೊಲೀಸರು ಇದ್ದೇ ಇರ್ತಾರೆ. ಅಂದ್ರೆ AC ಕೋಚಲ್ಲಾದ್ರೂ ಒಬ್ರು ಇರ್ತಾರೆ. 1 ಸರಿ 2 ಸರಿ ಬಂದು ಹೋಗ್ತಾ ಇರ್ತಾರೆ. ಆಮೇಲೆ S1 ಇಂದ S8 ವರ್ಗುನು ಅಲ್ಲೂ ಪೊಲೀಸರು ಇರ್ತಾರೆ. ಅಲ್ಲೂ ಓಡಾಡ್ಕೊಂಡಿರ್ತಾರೆ, ನೈಟ್ ಎಲ್ಲ ನೋಡ್ತಾ ಇರ್ತಾರೆ.
ಅಂದ್ರೂ ಒಂದೊಂದ್ಸರಿ ಕಳ್ತನ ಆಗ್ತಾ ಇರತ್ತೆ. ಯಾಕಂದ್ರೆ ನಾನೇ ಒಂದ್ಸರಿ ಟ್ರೈನಲ್ಲಿ ಜರ್ನಿ ಮಾಡ್ಬೇಕಾದ್ರೆ ನಾನು ನಮ್ಮ ಮನೆಯವ್ರು ಇರ್ಬೇಕಾದ್ರೇನೆ ಮಲಗಿದಾಗ ನಮ್ ಪಕ್ಕನೆ ಬಂದು ಕೂತ್ಕೊಂಡು ನಂದೇ ಬ್ಯಾಗ್ ಇಂದ ಒಂದ್ ಮೊಬೈಲ್ ತಗೊಂಡಿದ್ದ, ಒಬ್ನು ಬಂದು ಕಳ್ತನ ಮಾಡ್ಕೊಂಡಿದ್ದ. ಟ್ರೈನ್ ಎಲ್ಲೂ ನಿಂತಿರ್ಲಿಲ್ಲ, ಹಾಗಾಗಿ ಅವ್ನ್ ಸ್ವಲ್ಪ ಸಿಕ್ಕ ನಮ್ಗೆ. ನಾವು ಹುಡುಕಿ ನೋಡಿದ್ವಿ, 1 ಅವರ್ ಹುಡುಕಿದಾಗ ಅವ್ನ್ ಸಿಕ್ಕ. ನೋಡಿ, ಮೊಬೈಲ್ ನೀನ್ ತಗೊಂಡಿದ್ಯಾ ಕೊಡು ಅಂದ್ರೆ ನಾನ್ ತಗೊಂಡಿಲ್ಲಾನೆ ಅಂತ ಇದ್ದ. ಆ ಸಿಟ್ಟಲ್ಲಿ ನಾನು ಹೊಡೆದಿರೋದ್ ನೋಡಿ ಎಲ್ರಿಗೂ ಗಾಬರಿ ಆಯ್ತು. ಆಮೇಲೆ ಒಬ್ರು ಯಾರೋ ಅದನ್ನ ವಿಡಿಯೋ ಮಾಡಿ ಅದನ್ನ ನನ್ಗೆ ಶೇರ್ ಮಾಡಿದ್ರು. ಅವಾಗ ನಾನ್ ಹೊಡೆದ್ನ ಅಂತ ನನ್ಗೆ ನೋಡಿದ್ರೆ ಆಶ್ಚರ್ಯ ಆಗ್ತಾ ಇತ್ತು, ಅಷ್ಟು ಜೋರಾಗಿ ಹೊಡ್ಬಿಟ್ಟಿದ್ದೆ. ಎಕ್ಸ್ಟ್ರಾ ಲಗೇಜ್ ದೊಡ್ಡದಿರೋದೆಲ್ಲ ಎಲ್ಲ ಕೆಳಗಡೆ ಸರಿಸ್ಬಿಟ್ಟೆ. ನನ್ ವೆನಿಟಿ ಬ್ಯಾಗು ಆಮೇಲೆ ಅದ್ರಲ್ಲೆಲ್ಲ ಮೊಬೈಲ್ ಎಲ್ಲ ಇರುತ್ತೆ ಅಂತ ಸೈಡ್ಗೆನೆ ಇಟ್ಕೋತೀನಿ, ಸೈಡ್ ಇಟ್ಕೊಂಡೆ ಮಲಗ್ತೀನಿ. ಇದು ಲಂಚ್ ಬ್ಯಾಗು, ನಾನ್ ಮನೆಯಿಂದಾನೇ ಊಟ ತಗೊಂಡ್ಬಂದ್ಬಿಟ್ಟಿದ್ದೆ. ಇದೆಲ್ಲ ಈ ತರ ಸೈಡ್ ಅಲ್ಲಿ ಬಂದ್ಬಿಟ್ರೆ ನೈಟ್ ಎಲ್ಲ ಸ್ವಲ್ಪ ನಿದ್ದೆ ಆಗೋದನ್ನು ಕಷ್ಟನೇ ಆಗುತ್ತೆ. ಯಾಕಂದ್ರೆ ಎಲ್ಲಾ ಜನ ಓಡಾಡ್ತಾ ಇರ್ತಾರೆ ರಾತ್ರಿ ಎಲ್ಲ. ಆಮೇಲೆ ಟ್ರೈನ್ ಸ್ಟಾಪ್ ಆದಾಗೆಲ್ಲ ಜನ ಹತ್ತೋದು ಇಳಿಯೋದು ಇರುತ್ತಲ್ಲ, ಅವಾಗೆಲ್ಲ ಸ್ವಲ್ಪ ಕಿರಿಕಿರಿ ಆಗ್ತಾ ಇರುತ್ತೆ. ನಾನು ಇದನ್ನೆಲ್ಲ ಇಷ್ಟು ಡಿಟೇಲ್ ಆಗಿ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಲೇಡೀಸ್ ಒಬ್ರೇ ಟ್ರೈನ್ ಅಲ್ಲಿ ಜರ್ನಿ ಮಾಡಬಹುದು, ಏನು ತೊಂದರೆ ಇಲ್ಲ ಅಂತಾನೆ ನಾನು ಇದನ್ನೆಲ್ಲ ಇಷ್ಟೊಂದು ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ದೀನಿ. ನಾನು ಬಿಸಿಬೇಳೆ ಭಾತ್ ತಗೊಬಂದಿದ್ದೆ ಡಬ್ಬದಲ್ಲಿ. ನಾನು ಟ್ರೈನಲ್ಲೆಲ್ಲ ಊಟ ತಗೊಳ್ಳೋದು ಸ್ವಲ್ಪ ಕಡಿಮೆನೆ. ಟ್ರೈನಲ್ಲಿ ಯಾವಾಗ್ಲಾದ್ರೂ ಹೊರಟ್ರೂ ಅಷ್ಟೇ, ಮನೆಯಿಂದಾನೇ ಏನಾದ್ರೂ ಪ್ಯಾಕ್ ಮಾಡ್ಕೊಂಡು ಬರ್ತೀವಿ. ಟ್ರೈನಲ್ಲೂ ಈಗ ಎಲ್ಲಾನು ಸಿಗುತ್ತೆ. ಎಮರ್ಜೆನ್ಸಿ ಏನಾದ್ರೂ ಬೇಕಂದ್ರೆ ಟ್ರೈನಲ್ಲೇ ತಿನ್ಬೋದು. ಇಡ್ಲಿ ಎಲ್ಲ ಬರ್ತಾ ಇರುತ್ತೆ, ಪ್ರತಿ ಸ್ಟೇಷನ್ ಅಲ್ಲೂ ಚೇಂಜ್ ಆಗ್ತಾ ಇರುತ್ತೆ. ಇಡ್ಲಿ ಮಾರೋರು ಬೇರೆಯವ್ರು ಬರ್ತಾ ಇರುತ್ತೆ. ಆಮೇಲೆ ಚುನ್ಮುರಿ, ಸಲಾಡು, ಸಮೋಸ, ಕಚೋರಿ ಇವೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ. ಫ್ರೈಡ್ ಐಟಮ್ಸ್ ಎಲ್ಲ ಜಾಸ್ತಿ ಇರುತ್ತೆ. ಕುರ್ಕುರೆ ನೋಡಿ ಬಂತು, ನೋಡಿ ಚಿರ್ಮುರಿ ಅಂದ ತಕ್ಷಣ ಚಿರ್ಮುರಿ ಬಂತು ನೋಡಿ. ಸಮೋಸ ಹೇಳ್ತಿದ್ದಂಗೆನೆ ಸಮೋಸ ಬಂದೇ ಬಿಡ್ತು. ಬರೀ ಇವರೇ ಬರ್ತಾ ಇರ್ತಾರೆ ಸಮೋಸ. ಆಮೇಲೆ ನೀರ್ ಬಾಟ್ಲನು ಮಧ್ಯೆ ಬಂದು ಕೇಳ್ತಾನೆ ಇರ್ತಾರೆ. ಅಂದ್ರೆ ನಾವೆಲ್ಲ ಪೇ ಮಾಡಿ ತಗೋಬೇಕು. ನಾನ್ ನೋಡಿ ಈಗ ಮಲ್ಗಕ್ ರೆಡಿ ಆಗ್ತಾ ಇದ್ದೀನಿ. ನಾನು ಯಾವಾಗ್ಲೂ ಜರ್ನಿ ಮಾಡ್ಬೇಕಾದ್ರೆ ಒಂದ್ ಜೊತೆ ಸಾಕ್ಸ್ ಇಟ್ಕೋತೀನಿ. ಯಾಕಂದ್ರೆ ಚಳಿ ಇರ್ಲಿ ಬಿಡ್ಲಿ ಸ್ವಲ್ಪ ಇದೆಲ್ಲ ಕಾಲ್ಗೆ ಹಾಕೊಂಡ್ ಮಲ್ಕೊಂಡ್ಬಿಟ್ರೆ ಬೆಚ್ಚಗಾದ್ರೆ ಸ್ವಲ್ಪ ಬೇಗ ನಿದ್ದೆ ಬರುತ್ತೆ ಅಂತ. ನಾನು ಈಗ ಮಲಗ್ಬಿಟ್ಟು ಬೆಳಗ್ಗೆ 5 ಗಂಟೆಗೆ ಅಲಾರಾಮ್ ಇಟ್ಟಿದ್ದೆ. ಯಾಕಂದ್ರೆ ನಂದು ಟ್ರೈನ್ ರೀಚ್ ಆಗೋದು ಬಾಗಲಕೋಟೆಗೆ 5:30ಗೆ. 5:30ಗೆ ರೀಚ್ ಆಗುತ್ತೆ ಅಂದ್ರೆ ನಾನು 5 ಗಂಟೆಗೆ ಏಳಲೇಬೇಕು. ಇಲ್ಲ ಅಂದ್ರೆ ಟ್ರೈನ್ 1 ನಿಮಿಷ ನಿಲ್ಲುತ್ತೆ ಅಷ್ಟೇ. ನಾನು ಏನಾದ್ರೂ ಟ್ರೈನ್ ಇದ್ದ ತಕ್ಷಣ ಎದ್ರೆ ಅದು ಆಗಲ್ಲ, ಲಗೇಜ್ ಎಲ್ಲ ತಗೊಂಡು ಇಳಿಯಕ್ಕಾಗಲ್ಲ. ಟ್ರೈನ್ ಇಳಿಬೇಕಾದ್ರೆ ಟ್ರೈನ್ ಇನ್ನು ಒಂದ್ 10 ನಿಮಿಷ ಇದೆ, 5 ನಿಮಿಷ ಇದೆ ಅಂದ್ರೆ ನಾವೆಲ್ಲ ಲಗೇಜ್ ಎಲ್ಲ ತಗೊಂಡು ಸ್ವಲ್ಪ ರೆಡಿಯಾಗಿ ನಿಂತ್ಕೋಬೇಕು. ಡೋರ್ ಹತ್ರ ನಿಂತ್ಕೊಂಡ್ರೆ ಬೇಗ ಇಳಿಬಹುದು, ಇಲ್ಲ ಅಂದ್ರೆ ಸ್ವಲ್ಪ ಕಷ್ಟನೇ. ನೋಡಿ ಬಾಗಲಕೋಟೆ ಬಂತು, ನಾನು ಇಳಿತೀನಿ ಈಗ. 1 ನಿಮಿಷ ನಿಲ್ಲುತ್ತೆ. ಒಂದೊಂದ್ಸರಿ ಎಲ್ಲಾದ್ರೂ ಹೆಚ್ಚು ಕಮ್ಮಿ ಅಂದ್ರೆ ಒಂದ್ ಸ್ವಲ್ಪ ವೇಟ್ ಇದೆ, ಏನಾದ್ರೂ ಟೈಮಿಂಗ್ ಇದ್ರೆ ಒಂದೊಂದ್ ಕಡೆ ಸ್ವಲ್ಪ ಜಾಸ್ತಿ ನಿಲ್ತಾರೆ, ಇಲ್ಲಾಂದ್ರೆ 1 ನಿಮಿಷ ಮಾತ್ರ. ನೋಡಿ ಹತ್ತವರೆಲ್ಲ ಹೆಂಗ್ ಓಡ್ತಿರ್ತಾರೆ. ನಾನ್ ಟ್ರೈನ್ ಇಳಿದ ತಕ್ಷಣನೇ ನನ್ಗೆ ನಮ್ಮ ಮನೆಯವ್ರು ಕಾಲ್ ಮಾಡಿದ್ರು, ರೀಚ್ ಆದ ಅಂತ. ನಾನು ರೀಚ್ ಆಗಿದ್ದೇನೆ ಅಂತ ಹೇಳ್ಬಿಟ್ಟು ರೈಲ್ವೆ ಸ್ಟೇಷನ್ ಇಂದ ಆಚೆ ಹೋದೆ. ನಮ್ಮ ಮನೆಯವ್ರ ಅಣ್ಣನ ಮಕ್ಳು ಮದ್ವೆ ಇದೆ ಮುದೋಳಲ್ಲಿ. ನಾನು ಈಗ ಬಾಗಲಕೋಟೆಯಿಂದ ಮುದೋಳಕ್ಕೆ ಹೋಗ್ತಾ ಇರೋದು. ನಮ್ಮ ಮನೆಯವರು ನನ್ನ ಮಕ್ಳು ಯಾಕೆ ಬರ್ಲಿಲ್ಲ ಅಂದ್ರೆ, ನಮ್ಮ ಮನೆಯವರು ಏನೋ ಬಿಸ್ನೆಸ್ ಮೇಲೆ ಫಾರಿನ್ ಹೋಗಿದ್ರು, ಅವ್ರು ಬರಕ್ ಆಗ್ಲಿಲ್ಲ. ನನ್ನ 2 ಮಕ್ಳಿಗೇನು ಎಕ್ಸಾಮು, ಅವರು ಬರಕ್ ಆಗ್ಲಿಲ್ಲ. ಹಾಗಾಗಿ ನಾನು ಒಬ್ಳೇ ಬರ್ಬೇಕಾಯ್ತು. ಇದು ನೋಡಿ ಬಾಗಲಕೋಟೆ ರೈಲ್ವೆ ಸ್ಟೇಷನ್ ಇಂದ ಆಚೆ ಬಂದೆ ಬೆಳಗಿನ 5:30ಗೆ. ರೈಲ್ವೆ ಸ್ಟೇಷನ್ ಇಂದ ಆಚೆ ಬಂದ ತಕ್ಷಣನೇ ಅಲ್ಲೇ ಬಸ್ ನಿಂದಿರುತ್ತೆ. ನಾನು ಅಲ್ಲೇ ನಿಂತ್ಕೊಂಡಿದ್ದೆ. 1-2 ಬಸ್ ನೋಡಿದೆ, ಅದಿರ್ಲಿಲ್ಲ. ಇದನ್ನ ಸ್ವಲ್ಪ ಹತ್ರದಿಂದ ಹೋಗಿ ನೋಡಿದಾಗ ಅದ್ರ ಮೇಲೆ ಮುದೋಳ್ ಅಂತ ಇತ್ತು. ಈ ಬಸ್ ಹೋಗುತ್ತೆ ಅಂತ ಹತ್ತೋಣ ಅಂತ ಹೋದ್ರೆ ಜನ ಅಂದ್ರೆ ಜನ, ಅದ್ರಲ್ಲಿ ಕಾಲ್ ಇಡಕ್ಕೂ ಜಾಗ ಇಲ್ಲ, ಅಷ್ಟು ಜನ. ನಾನೇನ್ ಮಾಡಿದೆ ಅಂದ್ರೆ ಫಸ್ಟೇನೆ ಈ ಕಡೆಯಿಂದ ನನ್ ಲಂಚ್ ಬಾಕ್ಸ್ ಇತ್ತಲ್ಲ ಅದನ್ನ ತಗೊಂಡು ಒಂದ್ ಸೀಟಲ್ಲಿ ಇಟ್ಟಿದ್ದೆ. ಹಾಗಾಗಿ ನನ್ಗೊಂದ್ ಸೀಟ್ ಸಿಕ್ತು. ಫುಲ್ ಫ್ರಂಟ್ ಅಲ್ಲಿ ಇದೆ ಸೀಟು. ಆ ಫ್ರಂಟಿಗೆ ಹೋಗೋದೇ ಒಂದೀಗ ಹರಸಾಹಸ ನೋಡಿ. ಜನ ನೋಡಿ ಒಂಚೂರು ಅಳ್ಗಡಕ್ಕೂ ಜಾಗ ಇಲ್ಲ, ಅಷ್ಟು ಜನ ಇದ್ದಾರೆ. ಹಂಗು ತಳ್ಕೊಂಡ್ ಮುಂದೆ ಹೋಗೋ ಅಷ್ಟೊತ್ತಿಗೆ ನನ್ ಸೀಟ್ ಮೇಲೆ ಯಾರೋ ಕೂತ್ ಬಿಟ್ಟಿದ್ರು. ನಾನ್ ಕೇಳ್ದೆ ಅಲ್ಲಿ ಹೋಗಿ, ನಂದು ಬ್ಯಾಗ್ ಇಟ್ಟಿದ್ನಲ್ಲ ಇಲ್ಲಿ ಅಂತ. ಇಲ್ಲೇ ಇದೆ ಮೇಡಮ್ ಅಂತ ಪಾಪ ಅವರು ಎದ್ದು ಸೀಟ್ ಕೊಟ್ರು, ಲೇಡೀಸ್ ಅಂತ. ನನ್ಗೆ ಯಾಕೋ ಸ್ವಲ್ಪ ಹಸುವಾದಂಗ ಆಯ್ತು ಅಂತ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ನ ತೆಗೆದು ತಿಂತಾ ಇದ್ದೀನಿ. ನಾನು ಯಾವಾಗ್ಲೂ ಪರ್ಸಲ್ಲಿ ಸ್ವಲ್ಪ ಈ ತರ ಮಿಕ್ಸ್ ಡ್ರೈ ಫ್ರೂಟ್ಸ್ ನ ಇಟ್ಕೊಂಡಿರ್ತೀನಿ, ಎಮರ್ಜೆನ್ಸಿ ಬೇಕಾಗುತ್ತೆ ಅಂತ. ಆಮೇಲೆ ಅಲ್ಲೇ ಟ್ರೈನ್ ಅಲ್ಲಿ ಒಂದ್ ಸಿಂಕ್ ಎಲ್ಲ ಕೊಟ್ಟಿರ್ತಾರೆ. ಒಂದೊಂದ್ ಬೋಗಿಗೆ ಒಂದೊಂದ್ ಸಿಂಕ್ ಎಲ್ಲ ಇರುತ್ತೆ ಸೈಡ್ಗೆ, ಅಲ್ಲೆಲ್ಲ ಫ್ರೆಶ್ ಅಪ್ ಆಗಿ ಬರ್ಬೋದು. ಆತರ ಫ್ರೆಶ್ ಅಪ್ ಆಗಿ ಬಂದಿದ್ದೆ ನೋಡಿ. ಈಗ ಮುದೋಳ್ ಬಂತು. ಮುದೋಳ್ ಬಂದ ತಕ್ಷಣನೇ ನಾನು ಇಳಿತಾ ಇದ್ದೀನಿ.
ಈಗ ನಮ್ಮ ಮೈದಾ ಬಂದ್ರು ಕರೆಯಕ್ಕೆ ನನಗೆ ಹೇಳಿದ್ರು, ನೀವು ಹೇಳಿದ ತಕ್ಷಣನೇ ನನಗೆ ಕಾಲ್ ಮಾಡಿ, ನಾನು ಬರ್ತೀನಿ ಅಂತ. ಅವ್ರು ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ. ಇವರು ನಮ್ಮ ಮೈದಾ. ನಾವ್ 5 ಜನ ಊರ್ಗಿತ್ತಿರು. ನಮ್ದು 5 ಜನದ್ದು ಒಂದೇ ಸರಿ ಮದ್ವೆ ಆಗಿದೆ. ಅವ್ರನ್ನೆಲ್ಲ ಮುಂದೆ ತೋರಿಸ್ತೀನಿ ಈಗ. ಅವರೆಲ್ಲ ಬಂದು ಆಲ್ರೆಡಿ 5 ದಿನ ಆಗಿದೆ. ಮದ್ವೆ ಫಂಕ್ಷನ್ ಎಲ್ಲ ಚೆನ್ನಾಗ್ ಆಗ್ತಾ ಇತ್ತು ಅಂತ ಎಂಜಾಯ್ ಮಾಡ್ತಾ ಇದ್ರು. ನಾನೀಗ ಮನೆಗೆ ಹೋಗ್ಬೇಕಾದ್ರೆ ಹಾಗೆ ಏನ್ ಹೋಗೋದು ಅಂತ ಸ್ವಲ್ಪ ಸ್ವೀಟ್ ತಗೊಂಡ್ ಹೋಗೋಣ ಅಂತ ಇಲ್ಲಿ ಒಂದ್ ಬೇಕ್ರಿ ಇತ್ತು. ಒಂದ್ ಸ್ವೀಟ್ ತಗೊಂಡ್ ಹೋಗೋಣ ಅಂತ ಈ ಸ್ವೀಟ್ ತಗೋತಾ ಇದ್ದೀನಿ. ಮದ್ವೆ ಮನೆಯದಾಗ್ಲಿ ಮದ್ವೆನಲ್ಲಾಗ್ಲಿ ಕ್ಲಿಪ್ಪಿಂಗ್ಸ್ ನಾನು ಜಾಸ್ತಿ ಹಿಡ್ದಿಲ್ಲ, ವಿಡಿಯೋ ಮಾಡಿಲ್ಲ. ಯಾಕಂದ್ರೆ ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ, ಇಷ್ಟ ಆಗಲ್ಲ ಅಂತ. ನಾನು ಎಷ್ಟೆಷ್ಟು ಬೇಕೋ ಅಷ್ಟಷ್ಟೇ ಸ್ವಲ್ಪ ಕ್ಲಿಪ್ಪಿಂಗ್ ನ ಮಾತ್ರ ತೋರಿಸ್ತಾ ಇದ್ದೀನಿ. ಈಗ ಹೋದ ತಕ್ಷಣ ನೋಡಿ, ಇವ್ರಿಬ್ರು ನಮ್ಮ ಊರ್ಗಿತ್ತೀರೇನೆ, ನೈಟಿ ಮೇಲೆ ಇದೀವಿ, ವಿಡಿಯೋ ಮಾಡ್ಬೇಡ ಅಂತ ಆಲ್ರೆಡಿ ಹೇಳ್ತಾ ಇದ್ರು. ನಮ್ದು ಜಾಯಿಂಟ್ ಫ್ಯಾಮಿಲಿನೇ. ಆಮೇಲೆ ಇವಳು ಮಮತಾ ಅಂತ. ಆಮೇಲೆ ಇದು ಮದ್ವೆ ಮನೆ. ಇವನು ಮಗ, ಆ ಕಡೆ ನಿಂತವ್ರು ನಮ್ಮ ಭಾವ, ಇವನು ಮದ್ಮಗ. ಮನೆ ಒಳಗೆ ಹೋದ ತಕ್ಷಣ ಎಲ್ರು ಕೇಳೋರೇನೆ, ಮನೆಯವ್ರು ಬರ್ಲಿಲ್ವಾ, ಮಕ್ಳು ಬರ್ಲಿಲ್ವಾ ಅಂತ. ಇವರು ನಮ್ಮ ಊರ್ಗಿತ್ತಿ ಮಮತಾ ಅಂತ ಹೇಳಿದ್ನಲ್ಲ, ಅವ್ರ ಅಪ್ಪ ಅಮ್ಮ. ಇವಳು ನಮ್ಮ ಊರ್ಗಿತ್ತಿ ಮಮತಾ. ಇವರು ನಮ್ ದೊಡ್ಡಕ್ಕ. ಇವ್ರ ಮಕ್ಳು ಮದ್ವೆನೇ ಈಗ. ಇಲ್ಲಿ ನಮ್ಮ ಊರ್ಗಿತ್ತಿರೆಲ್ಲ ಇದ್ರು, ಅಲ್ಲೇ ನಾನು ಬಂದೆ ಲಗೇಜ್ ಎಲ್ಲ ತಗೊಂಡು. ಇದು ನನ್ ಮದ್ವೆ ಸೀರೆ. ಇವರು ನಮ್ಮ ಊರ್ಗಿತ್ತಿರು. ಇಲ್ಲಿ 3 ಜನ ಇದ್ದಾರೆ. ಇನ್ನೂ ಒಬ್ಳು ಸಿಗ್ಲೇ ಇಲ್ಲ, ಲಾಸ್ಟ್ ವರೆಗೂ ನನಗೆ ಸಿಗ್ಲೇ ಇಲ್ಲ. ಅವಳು ಸ್ವಲ್ಪ ಬ್ಯುಸಿ ಆಗಿದ್ಲು ನಮ್ಮ ಮಮತಾ. ಇಲ್ಲಿ ನೋಡಿ, ನಾನ್ ಮದ್ವೆ ಮನೆಯಲ್ಲಿ ಎಲ್ರಿಗೂ ರೆಡಿ ಮಾಡೋದೇ ನನ್ ಕೆಲ್ಸ. ಹೇರ್ ಸ್ಟೈಲ್ ಮಾಡೋದು, ಸ್ಯಾರಿ ಉಡ್ಸೋರಿಗೆ ಸ್ಯಾರಿ ಉಡ್ಸೋದು ನನಗೂನು ಇಷ್ಟ ಆಗತ್ತೆ. ಆಮೇಲೆ ಎಲ್ರು ನಾನು ಚೆನ್ನಾಗ್ ಮಾಡ್ತೀನಿ ಅಂತಾನೆ ಕೇಳ್ತಾರೆ. ನಾನು ಅದ್ರ ತಕ್ಕಂಗೆನೆ ನನಗೂನು ಇಷ್ಟ ಆಗುತ್ತೆ. ನಾನ್ ಬೇಜಾರ್ ಮಾಡ್ಕೊಳ್ದಂಗೆ ಎಲ್ರನ್ನ ರೆಡಿ ಮಾಡ್ತೀನಿ. ನೋಡಿ, ಒಬ್ಬೊಬ್ರೆ ಬಂದು ಇದು ನನ್ ಮದ್ವೆ ಸೀರೆ. ನನ್ ಮದ್ವೆ ಆದ್ಮೇಲೆ ನಾನು ಹುಟ್ಟಿರೋದೇ 3-4ನೇ ಸರಿ. ನನಗ್ ನೆನ್ಪಿರಂಗೆ 3 ಸರಿ. ಅದಕ್ಕೆ ಈ ಸರಿ ಈ ಸೀರೆನ ಉಡೋಣ ಅಂತ ಈ ಸೀರೆ ಉಟ್ಕೊಂಡಿದ್ದೀನಿ. ಲಾಸ್ಟ್ ಟೈಮ್ ಅಲ್ಲಿ ನಮ್ ತಮ್ಮನ ಮದ್ವೆಲಿ ಉಟ್ಕೊಂಡಿದ್ದೆ ಇದು, ಬೆಳಗಿನ ಮುಹೂರ್ತಕ್ಕೆ. ಇನ್ನೊಂದ್ಸರಿ ಒಂದ್ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ಸೀರೆದು ಒಂದು ಟಿಪ್ಸ್ ಹೇಳ್ತೀನಿ ನಿಮ್ಗೆ. ಸೀರೆ ಸ್ವಲ್ಪ ಶಾರ್ಟ್ ಆಗ್ತಾ ಇದೆ ಅಂದ್ರೆ, ಅಥವಾ ಸೀರೆ ತುಂಬಾ ಹಳೇದಂಗ್ ಕಾಣಿಸ್ತಾ ಇದೆ ಅಂತಂದ್ರೆ ಅದಕ್ಕೊಂದು ಟಿಪ್ಸ್ ಹೇಳ್ತೀನಿ, ಮುಂದೆ ಯಾವಾಗ್ಲಾದ್ರೂ ಹೇಳ್ತೀನಿ. ಈಗ ನೋಡಿ, ಎಲ್ರು ರೆಡಿ ಮಾಡೋದನ್ನೇ. ಎಲ್ಲಾ ಮಕ್ಳುನು ಅಷ್ಟೇ, ಆಂಟಿ ನನ್ಗೊಂಚೂರ್ ಮಾಡಿ ರೆಡಿ ಮಾಡಿ ಅಂತ. ನಾನು ಎಲ್ರು ರೆಡಿ ಮಾಡಕ್ ನಾನು ರೂಮಲ್ಲೇ ಇರ್ತೀನಿ. ಮದ್ವೆ ಮನೇಲಿ ಏನಾಗಿರುತ್ತಂದ್ರೆ ಅಕ್ಷತೆ ಕಾಳನ್ನು ಬಿದ್ದೋಗಿರುತ್ತೆ. ಎಲ್ರು ಅಕ್ಷತೆ ಕಾಳು ಹಾಕ್ತಾರೆ. ಆಮೇಲೆ ಎಲ್ರು ಕೇಳ್ತಾರೆ, ನೀನ್ ಎಲ್ಲಿದ್ದೆ, ಎಲ್ಲಿ ಹೋದೆ, ಮದ್ವೆನಲ್ಲೇ ಇರಲ್ಲ ಅಂತ ಬೈತಿರ್ತಾರೆ. ಇದು ಈವ್ನಿಂಗು, ಮದ್ವೆ ಹಿಂದಿನ ದಿನ. ಈ ಕಾರ್ಯಕ್ರಮನ ಬಸ್ಟಿಗೆ ಅಂತೀವಿ. ಅಂದ್ರೆ ಹುಡುಗಿಗೆ ಫಸ್ಟ್ ಗೋಲ್ಡು, ಸಿಲ್ವರು ಏನೇನ್ ಕೊಡೋದಿರುತ್ತೆ ಇವತ್ತೇ ಎಲ್ಲ ಕೊಡ್ತಾರೆ. ಆಮೇಲೆ ರಿಂಗ್ ಎಕ್ಸ್ಚೇಂಜ್ ಆಗತ್ತೆ, ಆ ಫಂಕ್ಷನ್ ಇದು. ಯಾರಾದ್ರೂ 5 ಜನ ಬಂದು ಈ ಕಡೆಗೆ ಹುಡುಗಿಗೆ ಶಾಸ್ತ್ರ ಮಾಡಿ ಅಂದ್ರು. ಅವರು ಪೂಜಾರಿ ನನ್ ಕರೆದ್ರು, ನಾನ್ ಈ ಕಡೆ ಬಂದು ಕುತ್ಕೊಂಡೆ. ಅವ್ರು ಏನ್ ಹೇಳ್ತಾ ಇದಾರೋ ಅದ್ ತರ ಮಾಡ್ತಾ ಇದ್ವಿ. ಇಲ್ಲಿ ಇಬ್ರು ಮದ್ವೆ ಆಗ್ತಾ ಇತ್ತು, ಅಣ್ಣ ತಮ್ಮಂದಿರ್ ಇಬ್ಬರದನ್ನು ಜೊತೆಗೇನೆ ಆಗ್ತಾ ಇತ್ತು. ಫಸ್ಟ್ ಚಿಕ್ಕವ್ರಿಗೆ ಶಾಸ್ತ್ರ ಮಾಡಿ ಆಮೇಲೆ ದೊಡ್ಡವ್ರಿಗೆ ಮಾಡ್ತಾ ಇದ್ರು. ಒಂದೊಂದು ಊರಲ್ಲಿ ಒಂದೊಂದ್ ತರ ಪದ್ಧತಿಗಳು ಇರುತ್ತೆ, ಮದ್ವೆದಾಗ್ಲಿ ಯಾವ್ದಾದ್ರು ಕಾರ್ಯಕ್ರಮದಾಗ್ಲಿ. ಇದನ್ನ ಉಡಿ ತುಂಬಾ ಕಾರ್ಯಕ್ರಮ ಅಂತ ಇದಾರೆ. ಇದನ್ನ 5 ಜನ ಸೇರ್ ಮಾಡ್ಬೇಕು ಅಂತ 5 ಜನನ ಕರೆದು ಆರತಿ ಎಲ್ಲ ಮಾಡಿಸ್ತಾ ಇದ್ದಾರೆ. ನಾನ್ ನೋಡಿ, ಇಲ್ಲಿ ಮದುಮಗಳಿಗೆ ಗೆಜ್ಜೆ ಹಾಕ್ತಾ ಇದ್ದೀನಿ. ಫಸ್ಟ್ ಬೆಳ್ಳಿ ಕೊಡ್ಬೇಕು ತನು ಅಂತ ಗೆಜ್ಜೆ ಹಾಕ್ದೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು, ಬೆಳಗಿನ ಮುಹೂರ್ತ ಅಂತೀವಲ್ಲ ಅದು. ಫಸ್ಟ್ ಚಿಕ್ಕವರಿಗೆ ತಾಳಿ ಕಟ್ಟಿದ್ದಾಯ್ತು, ಬೆಳಗಿನ 5 ಗಂಟೆಗೆನೆ ಮುಹೂರ್ತ ಇತ್ತು. ಇವರೆಲ್ಲ ನಮ್ಮ ಊರಿಗೆ ಇತ್ತಿರು. ಇವ್ರು 3 ಜನ. ಇವಳಿಗೆ ಹೇರ್ ಸ್ಟೈಲ್ ಹಾಕಿರೋದು ನಾನೇ. ನಾನು ಅದನ್ನ ವಿಡಿಯೋ ಮಾಡ್ತೀನಿ, ತೋರಿಸ್ತೀನಿ, ನೀನ್ ಸ್ವಲ್ಪ ಸೈಡ್ಗೊಳ್ಳು ಅಂದೆ. ಇವರಿಬ್ರು ಮಾತಾಡ್ತಾರೆ. ಇವಳು ಮಂಜುಳಾ, ಅವಳು ಸುಜಾತ. ಇವಳು ಮಂಜುಳಾ.
ಅಷ್ಟರಲ್ಲಿ ನಮ್ಮಮ್ಮ ಮತ್ತೆ ನಮ್ಮ ತಮ್ಮನ ಹೆಂಡತಿ ಬಂದ್ರು ಅಂತ ನಾನು ಕರಿಯಕ್ ಹೋಗೋಣ ಅಂತ ಕಾರ್ ತಗೊಂಡು ನಾನೇ ಹೋಗ್ತಾ ಇದ್ದೀನಿ. ಯಾಕಂದ್ರೆ ಮದ್ವೆ ಮನೆಯಲ್ಲಿ ಯಾರನ್ನಾದ್ರೂ ಕಳ್ಸಿದ್ರೆ ನಮ್ಮಮ್ಮ ನಮ್ಮ ತಮ್ಮನ ಹೆಂಡತಿನ ಗುರ್ತಿಡಿಯಕ್ಕಾಗಲ್ಲ ಅಂತ ನಾನೇ ಅವ್ರ ಹತ್ರ ಒಂದ್ ಕಾರ್ ಇಸ್ಕೊಂಡೆ. ನಮ್ಮ ಮೈದ್ನಂದ್ ಇದು ಕಾರು ತಗೊಂಡ್ ನಾನೇ ಹೋಗ್ತಾ ಇದ್ದೀನಿ. ಆಮೇಲೆ ನಮ್ ತಮ್ಮನ್ ಮಗ ಚಿಕ್ಕದಿದೆ, ಅವ್ನ್ ನೋಡ್ಬೇಕನ್ನೋ ಅವಸರ ನನಗೆ. ಬಂದ ನೋಡ್ರಿ ನನ್ನ ಅಳಿಯ. ಪ್ರೀತಿಯಿಂದ ಇವನ್ನ ಗೋಲು ಅಂತ ಕರಿತೀವಿ. ಬಂದ ತಕ್ಷಣ ನಾನು ನೋಡ್ತಾನೆ ಇಲ್ಲ, ನಾಚ್ಕೋತಾ ಇದ್ದಾನೆ. ಕರಿಯಕ್ ಯಾಕೆ ನಾನೇ ಹೋದೆ ಅಂದ್ರೆ ನಮ್ಮ ಮೈದ್ನರೆಲ್ಲ ಬ್ಯುಸಿ ಆಗಿದ್ರು. ಅಲ್ಲಿ ಒಳಗಡೆ ಅಕ್ಷತೆ ಆಮೇಲೆ ಅಲ್ಲೆಲ್ಲ ಸ್ವಲ್ಪ ಜನ ಬರ್ತಾ ಇದ್ರು ಅಂತ ಎಲ್ರು ಬ್ಯುಸಿ ಆಗಿದ್ರು. ಅದಕ್ಕೆ ನಾನೇ ಕರಿಯಕ್ ಹೋಗೋಣ ಅಂತ ನಾನೇ ಹೋದೆ. ಯಾಕಂದ್ರೆ ಬೇರೆ ಯಾರನ್ನಾದ್ರೂ ಕಳ್ಸಿದ್ರೆ ಅವ್ರಿಗೆ ಗೊತ್ತು ಸಿಗಲ್ಲ ಅಂತ. ನಾನ್ ಕರ್ಕೊಂಬರೋ ಅಷ್ಟೊತ್ತಿಗೆ ಎಲ್ಲಿ ಅಕ್ಷತೆ ಕಾಳ ಆಗಿರತ್ತೇನೋ ಅಂತ ಅನ್ಕೊಂಡಿದ್ದೆ. ಇನ್ನೂ ಆಗಿರ್ಲಿಲ್ಲ, ಇನ್ನೂ ನಡೀತಾ ಇತ್ತು. ಇನ್ನು ಮಾಂಗಲ್ಯ ಧಾರಣೆ ಆಗಿರ್ಲಿಲ್ಲ. ನಾನು ಬಂದು ಅವ್ರಿಬ್ರಿಗೂ ಅಕ್ಷತೆ ಹಾಕಿ ಎಲ್ರು ಹಾರೈಸ್ತಾ ಇದ್ವಿ ಇವ್ರು ಚೆನ್ನಾಗಿರ್ಲಿ ಅಂತ. ಆಮೇಲೆ ಸಪ್ತಪದಿನ ತುಳಿಸ್ತಾ ಇದ್ರು ಸ್ವಾಮೀಜಿ. ಇವ್ರಿಬ್ರದ್ದು ಹೆಸರು ಕೇಳಿದ್ರು. ಈಗ ಇಲ್ಲಿ ಇನ್ನೊಬ್ಳು ನಮ್ಮ ಊರಿಗೆ ಇಟ್ಟಿದ್ದಾಳೆ, ಇವಳು ರಾಜೇಶ್ವರಿ ಅಂತ. ತೋರಿಸ್ತೀನಿ ನೋಡಿ, ಇವಳ ಹೆಸರು ರಾಜೇಶ್ವರಿ ಅಂತ. ನಾವ್ 4 ಜನ. ಇನ್ನೊಬ್ಳು ಮಮತಾ ಸಿಗ್ಲೇ ಇಲ್ಲ. ಆಮೇಲೆ ಇವ್ರಿಗೆಲ್ಲ ನಾನು ಸ್ಯಾರಿ ಉಡಿಸ್ತಾ ಇದ್ದೀನಿ. ಅವ್ರೆಲ್ಲಾನು ತಾವೇ ರೆಡಿ ಆಗ್ತಾರೆ. ಆದ್ರೆ ನಾನಿದ್ರೆ ಸ್ವಲ್ಪ ಅವ್ರಿಗೇನೋ ಒಂದ್ ಸ್ವಲ್ಪ ನೋಡು ಅಂತ, ನಾನು ಉಡ್ಸಿದ್ರೆ ಚೆನ್ನಾಗಾಗತ್ತೆ ಅಂತ ಸ್ವಲ್ಪ ಅವ್ರಿಗೇನೋ ಒಂದ್ ಕಾನ್ಫಿಡೆನ್ಸ್. ಆಮೇಲೆ ಇವಳು ನಮ್ಗೆ ದೊಡ್ಡ ಮಗಳು, ಇವಳು ಸ್ವಲ್ಪ ಹೇರ್ ಸ್ಟೈಲ್ ಹಾಕಿ ಇವಳು ಸ್ವಲ್ಪ ರೆಡಿ ಮಾಡ್ತಾ ಇದ್ದೆ. ನಾನ್ ಮದ್ವೆ ಮುಗಿಸ್ಬಿಟ್ಟು ಬಾದಾಮಿಗೆ ಹೋಗ್ತಾ ಇದ್ದೀನಿ ಈಗ. ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ ನಾನು ಅಲ್ಲಿಂದ ಒಂದು ಕಾರ್ ಬುಕ್ ಮಾಡ್ಕೊಂಡಿದ್ದೆ. ಬಾದಾಮಿಲಿ ನನ್ನ ಫ್ರೆಂಡ್ ಮಗಂದು ಒಂದು ಮದ್ವೆ ಇದೆ, ಅದನ್ನ ಅಟೆಂಡ್ ಮಾಡಿಬಿಟ್ಟು ಆಮೇಲೆ ಬಾದಾಮಿ ಬನಶಂಕರಿಗೆ ಹೋಗೋಣ ಅಂತ ನನ್ನ ಆಸೆ. ಈಗ ನಮ್ಮಮ್ಮ ಮತ್ತೆ ನನ್ನ ಅಳಿಯ ನಮ್ಮ ತಮ್ಮನ ಹೆಂಡತಿ ಅವರು ಆ ಕಡೆಗೆ ಹೋದ್ರು. ನಾನು ನೋಡಿ ಈಗ ಬಾದಾಮಿ ಕಡೆ ಹೊರಡ್ತಾ ಇದ್ದೀನಿ. ನಾನು ಬಾದಾಮಿ ರೀಚ್ ಆದಾಗ ಕರೆಕ್ಟ್ 5 ಗಂಟೆ 10 ನಿಮಿಷ ಆಗ್ಬಿಟ್ಟಿತ್ತು. ಇಲ್ಲಿ ತುಮಕೂರು ನನ್ನ ಫ್ರೆಂಡು, ನಾವು ತುಮಕೂರಲ್ಲೇನೂ ಇದ್ವಿ. ತುಮಕೂರಲ್ಲಿ ನನ್ನ ಫ್ರೆಂಡ್ ವಿಜು ಅಂತ, ಅವ್ರ ಮಗನ ಮದ್ವೆ ಬಾದಾಮಿಯಲ್ಲೇ ಇತ್ತು. ಹುಡುಗಿ ಬಾದಾಮಿಯವಳು. ಆಮೇಲೆ ನಾನು ಒಂದ್ 8 ತಿಂಗಳು 1 ವರ್ಷ ನಾವು ಇಲ್ಲೇ ಬಾದಾಮಿಯಲ್ಲೇ ಇದ್ವಿ. ಬಾದಾಮಿಯಲ್ಲಿ ಇದ್ವಲ್ಲ ನಾವು, ಅಲ್ಲಿ ಒಬ್ರು ನಮ್ಗೆ ಆಂಟಿ ಒಬ್ರು ತುಂಬಾ ಒಳ್ಳೆಯವರು. ಅವ್ರ ಮನೆಗೂ ವಿಸಿಟ್ ಮಾಡ್ತೀನಿ, ಅವ್ರನ್ನೂ ನಿಮ್ಗೆ ತೋರಿಸ್ತೀನಿ. ನೋಡಿ ನಾನು ಕಲ್ಯಾಣ ಮಂಟಪಕ್ಕೆ ಬಂದೆ. ಪಾಪ ಹುಡುಗ ಹುಡುಗಿ ಸುಸ್ತಾಗ್ಬಿಟ್ಟಿದ್ರು, ಬೆಳಗ್ಗೆಯಿಂದೆಲ್ಲ ಶಾಸ್ತ್ರ ಎಲ್ಲ ಮಾಡಿ ಸುಸ್ತಾಗಿ ಕುತ್ಕೊಂಡಿದ್ರು. ನಾನೇ ಲಾಸ್ಟ್. ನೋಡಿ ನನ್ನ ಫ್ರೆಂಡ್ ಮಗ ಇವನು ಬಂದ್ರು ನೋಡಿ. ನನ್ನ ಫ್ರೆಂಡು ವಿಜು ಅಂತ, ತುಂಬಾ ಕ್ಲೋಸು. ಅಪ್ಪ ಲಾಸ್ಟ್ ಆದ್ರೆ ಲಾಸ್ಟ್ ಮೂಮೆಂಟಿಗೆ ಅದು ಬಂದಲ್ಲ ಅಂತ ಅವ್ರಿಗೆ ಎಷ್ಟು ಖುಷಿ ಆಯ್ತು ಅಂದ್ರೆ. ಇಲ್ಲಿ ನೋಡಿ, ಇಲ್ಲಿ ಲಾಸ್ಟ್ ಶಾಸ್ತ್ರ ನಡೀತಾ ಇತ್ತು. ಇದು ಗಂಗಾ ಪೂಜೆ ಅಂತ. ಈ ಗಂಗೆನ ಅವ್ರ ಮನೆಗೆ ಅಂದ್ರೆ ಲಕ್ಷ್ಮಿ ತರ ಮಾಡಿ ಇವ್ರ ಮನೆಗ್ ಕಳಿಸ್ತಾರೆ ಈಗ. ಆಮೇಲೆ ಮದುಮಗ ಇರ್ತಾನಲ್ಲ, ಮದುಮಗಂದು ಪಾದ ಪೂಜೆ ಅಂದ್ರೆ ಪಾದ ತೊಳಿತಾರೆ. ಅಳಿಯನ್ ಪಾದ ತೊಳೆಯೋದು ಅಂತಾರೆ ನಮ್ ಸೈಡ್ ಎಲ್ಲ. ಆ ತರ ಶಾಸ್ತ್ರನು ನಮ್ ಕಡೆ ಎಲ್ಲ ಮಾಡ್ತಾ ಇರ್ತಾರೆ. ಅದೆಲ್ಲ ನಡೀತಾ ಇತ್ತು. ನಾನು ಅಷ್ಟರಲ್ಲೇ ಅವ್ರಿಗೆಲ್ಲ ಬಾಯ್ ಹೇಳಿ ಒಂದ್ ಅರ್ಧ ಗಂಟೆ ಅಲ್ಲಿದ್ದೆ ಕಲ್ಯಾಣ ಮಂಟಪದಲ್ಲಿ. ಅಲ್ಲಿಂದ ಸೀದಾ ಬನಶಂಕರಿಗೆ ಬಂದೆ. ಬನಶಂಕರಿ ದೇವಸ್ಥಾನಕ್ಕೆ ಬಂದ್ಬಿಟ್ಟು ದರ್ಶನ ಮಾಡ್ಕೊಳ್ಳೋಣ ಅಂತ. ಯಾಕಂದ್ರೆ ನನಗೆ ಮತ್ತೆ ರಿಟರ್ನ್ ಬೆಂಗಳೂರಿಗೆ 7:50ಗೆ ಮತ್ತೆ ರಿಟರ್ನ್ ಟ್ರೈನ್ ಇತ್ತು. ಅರ್ಜೆಂಟ್ ಅಲ್ಲಿ ಬಂದೆ ನಾನು. ದೇವಸ್ಥಾನ ತುಂಬಾ ರಶ್ ಇರುತ್ತೇನೋ ಅಂತ ಅನ್ಕೊಂಡೆ, ಆದ್ರೆ ರಶ್ ಏನ್ ಇರ್ಲಿಲ್ಲ, ಅಂತ ರಶ್ ಇರ್ಲಿಲ್ಲ. ಯಾಕೆ ಬೇಕು ರಿಸ್ಕ್ ಅಂತ ನೋಡಿ, ಡೈರೆಕ್ಟ್ ಎಂಟ್ರಿಗೆ ಬರೀ 25 ರೂಪಾಯಿ ಟಿಕೆಟು. 1 ಟಿಕೆಟ್ಗೆ ಒಬ್ರನ್ನ ಮಾತ್ರ ಬಿಡ್ತಾರೆ. ನಾನು ಇಲ್ಲಿ ಒಳಗಡೆ ಹೋಗಿ ಅದ್ ಟಿಕೆಟ್ ನ ತಗೊಂಡೆ. ದೇವಸ್ಥಾನ 6:30ಗೆನೆ ಕ್ಲೋಸ್ ಮಾಡ್ತಾರಂತೆ ಇಲ್ಲಿ. ನಾನು ಟಿಕೆಟ್ ತಗೊಂಡು ಹೋಗಿ ಅರ್ಜೆಂಟ್ ಅಲ್ಲಿ ಒಳಗಡೆ ದರ್ಶನ ಮಾಡ್ಕೊಂಡ್ ಬಂದಿದ್ದೆ, ಒಳ್ಳೇದು ಅನಿಸ್ತು ನನಗೆ. ಆಮೇಲೆ ನಾವು ಬಾದಾಮಿಯಲ್ಲಿ ಇದ್ದಾಗ ವಾರದಲ್ಲಿ 2 ಸರಿ 3 ಸರಿ ಬರ್ತಾ ಇದ್ವಿ. ಈ ಟಿಕೆಟ್ ತಗೊಂಡು ಗೇಟ್ ನಂಬರ್ 3ಕ್ಕೆ ಹೋದ್ರೆ ಅಲ್ಲಿ ಡೈರೆಕ್ಟ್ ಎಂಟ್ರಿಗೆ ಬಿಡ್ತಾರೆ. ಅಂದ್ರೆ ರಶ್ ಇದ್ರೆ ಅಲ್ಲಿ ಸ್ವಲ್ಪ ಕ್ಯೂ ಇರುತ್ತೆ. ಇವತ್ತೇನ್ ರಶ್ ಇರ್ಲಿಲ್ಲ, ಅಂದ್ರೆ ಸಾಯಂಕಾಲ ಆಗಿರೋದ್ರಿಂದ, ಕ್ಲೋಸ್ ಮಾಡೋ ಟೈಮ್ ಆಗಿರೋದ್ರಿಂದ ಯಾರು ಒಳಗಡೆ ಬಿಡ್ತಾ ಇರ್ಲಿಲ್ಲ. ನಾನೇ ಲಾಸ್ಟ್ ಅನ್ಸುತ್ತೆ ನೋಡಿ. ಇಲ್ಲಿಂದ ಹೋಗಿ ಸ್ವಲ್ಪ ಸುತ್ತಾಕೊಂಡ್ ಬರ್ಬೇಕು. ಏನು ರಶ್ ಇರ್ಲಿಲ್ಲ ಅಂದ್ರೂ ಇವ್ರು ಇಲ್ಲೇ ಜಂಪ್ ಮಾಡ್ತಾ ಇದ್ರು. ಇವ್ರು ನನ್ ಕೇಳ್ತಾ ಇದ್ರು, ನೀವ್ ಸುತ್ತಾಕೊಂಡ್ ಬಂದ್ರಾ ಅಂತ. ಹೌದು ಅಂದೆ. ಎಷ್ಟು ಬೇಗ ಬಂದ್ರಿ ಅಂದ್ರು.
ನಾನು ಅರ್ಜೆಂಟ್ ಫಾಸ್ಟ್ ಆಗಿ ನೋಡ್ಕೊಂಡ್ ಬಂದೆ. ಇಲ್ಲಿ ಗರ್ಭಗುಡಿಲಿ ಬಂದೆ, ಗರ್ಭಗುಡಿ ಹತ್ರ ಬಂದೆ. ಒಳಗಡೆ ಕ್ಯಾಮ್ರಾ ವಿಡಿಯೋ ಏನು ಅಲಾವ್ ಇರ್ಲಿಲ್ಲ, ಹಾಗಾಗಿ ವಿಡಿಯೋನ ಕ್ಲೋಸ್ ಮಾಡಿದೆ. ನನ್ ದರ್ಶನ ಮುಗಿಸ್ಕೊಂಡು ಆಚೆ ಬಂದೆ. ಆಚೆ ಬಂದ್ರೆ ನಾವಿದ್ದಾಗ ಇರೋ ದೇವಸ್ಥಾನಕ್ಕೂ ಈಗಿರೋ ದೇವಸ್ಥಾನಕ್ಕೂ ತುಂಬಾ ಚೇಂಜ್ ಆಗಿದೆ. ಎಲ್ಲ ಬೇರೆ ಅಂದ್ರೆ ತುಂಬಾ ರಿನೋವೇಷನ್ ಮಾಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಮ್ ಫ್ರೆಂಡ್ದು ಮದ್ವೆ ಇನ್ವಿಟೇಷನ್ ನನಗ್ ಬಂದಾಗ ನಾನು ಅನ್ಕೊಂಡೆ, ನಾನು ಈ ಮದ್ವೆಗೆ ಹೋಗ್ಬೇಕು, ಹೋದಾಗ ನಾನು ಬನಶಂಕರಿ ತಾಯಿ ದರ್ಶನ ಮಾಡ್ಕೊಂಡೇ ಬರ್ಬೇಕು ಅಂತ. ಆಮೇಲೆ ನನ್ಗೆ ಇಲ್ಲಿ ಬಂದ್ಮೇಲೆ ನನ್ಗೆ ದರ್ಶನ ಆಗುತ್ತೋ ಇಲ್ಲೋ ಅನ್ನೋ ಟೆನ್ಷನ್ ಆಯ್ತು. ಯಾಕಂದ್ರೆ ಈವ್ನಿಂಗ್ ಟ್ರೈನ್ ಮತ್ತೆ 7:30 ಇತ್ತಲ್ಲ, ನಾನು ಅರ್ಜೆಂಟ್ ಅಲ್ಲಿ ಹೋದೆ, ಆದ್ರೂ ದರ್ಶನ ಚೆನ್ನಾಗಾಯ್ತು, ಖುಷಿ ಆಯ್ತು. ಆಮೇಲೆ ನಂದು 2 ದಿನದ ಜರ್ನಿ ನಾನು ಏನೇನ್ ಅನ್ಕೊಂಡಿದ್ನೋ ಅದೇ ತರ ಎಲ್ಲ ಆಯ್ತು. ಆಮೇಲೆ ನಾನು ಹೇಳ್ದೆ ನೋಡಿ ಫಸ್ಟ್ಗೆನೆ, ಒಬ್ರು ಆಂಟಿನ ಮೀಟ್ ಮಾಡಿಸ್ತೀನಿ ಅಂತ. ಇವ್ರಿಗೆ ಎಷ್ಟು ಏಜ್ ಆಗಿದೆ, ಆದ್ರೆ ಮೊದ್ಲು ನಾನ್ ನೋಡ್ದಾಗ ಹೆಂಗಿದ್ರೋ ಹಾಗೆ ಇದ್ದಾರೆ. ಅವ್ರು ನಾನ್ ಬರ್ತೀನಿ ಅಂತ 1 ಗಂಟೆಯಿಂದ ಕಾಯ್ತಾ ಇದ್ದಾರೆ. ಮಧ್ಯಾಹ್ನ 1 ಗಂಟೆಯಿಂದ ನನ್ಗೋಸ್ಕರ ಕಾಯ್ತಾ ಇದ್ದಾರೆ. ಅವ್ರು ಆ ರೋಡಿಗೆ ಬಂದ್ ನಿಂತಿದ್ದಾರೆ. ಮನೆಗೆ ಇವಳಿಗೆ ಗೊತ್ತಾಗುತ್ತೋ ಇಲ್ಲೋ ಅಂತ ಪಾಪ. ಇವ್ರ ಮನೆ ಹತ್ರನೇ ನಮ್ದು ಮನೆ ಇತ್ತು, ನಾವು ಬಾಡಿಗೆ ಮನೇಲಿ ಇದ್ವಿ. ಅಂದಾಜ್ ಒಂದ್ 20 ವರ್ಷ ಆಯ್ತು ನಾವು ಅವರು ಮೀಟ್ ಮಾಡಿ. ಅದ್ರಲ್ಲಿ ಮಧ್ಯೆ ಒಂದ್ಸರಿ ಯಾವಾಗೂ ಬಂದಿದ್ದೆ ಅಷ್ಟೇ ಬಾದಾಮಿಗೆ. ಅವ್ರಿಗೆ ಎಷ್ಟು ಖುಷಿಯಾಗಿದೆ ಅಂದ್ರೆ ನಾನ್ ಬಂದಿರೋದು ಅಷ್ಟು ಖುಷಿಯಾಗಿತ್ತು ಪಾಪ. ನಾನು ಅವ್ರ ಮನೇಲಿ ಒಂದ್ 10ರಿಂದ 15 ನಿಮಿಷ ಮಾತ್ರ ಇದ್ದೆ. ಇವರು ಅಂಕಲು, ಅವ್ರಿಗೇನು ಖುಷಿ ಆಯ್ತು. ನೀನ್ ಏನ್ ತಿಂತೀಯ ಹೇಳು, ಏನ್ ಮಾಡ್ಲಿ ಅಂತ ಕೇಳ್ತಾನೆ ಇದ್ರು. ಏನು ಬೇಡ ಆಂಟಿ, ನಾನ್ ಡ್ರೆಸ್ ಚೇಂಜ್ ಮಾಡ್ತೀನಿ, ನಾನ್ ಮತ್ತೆ ಹೊರಡ್ಬೇಕು ಅಂತ ಸ್ಯಾರಿ ಎಲ್ಲ ಚೇಂಜ್ ಮಾಡಿ ಒಂದ್ ಡ್ರೆಸ್ ಹಾಕೊಂಡೆ ಅವ್ರ ಮನೇಲೇನೆ. ಆಂಟಿ ಅಂಕಲ್ ಅವ್ರ ಮೊದ್ಲು ಹೆಂಗಿದ್ದಾರೋ ಹಂಗೆ ಇದಾರೆ. ಅವ್ರ ಮೊಮ್ಮಗಳು ಇವಳು, ತುಂಬಾ ಒಳ್ಳೆಯವರು. ಇಂಥವ್ರು ನೋಡಿ ನಾನು ಇನ್ಸ್ಪೈರ್ ಆಗಿದ್ದೀನಿ. ಯಾಕಂದ್ರೆ ಅವ್ರ ಹತ್ರ ಒಳ್ಳೊಳ್ಳೆ ಗುಣಗಳು ಇರ್ತಾವಲ್ಲ, ಅದನ್ನೆಲ್ಲ ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀನಿ. ಇನ್ನೂ ಒಂದ್ಸರಿ ಮತ್ತೆ ಇರೋಂಗ್ ಬಾ ಅಂತ ಹೇಳ್ತಾನೆ ಇದ್ರು. ಬರ್ತೀನಿ ಆಂಟಿ, ಬರ್ತೀನಿ, ಫ್ರೀ ಮಾಡ್ಕೊಂಡು ಬರ್ತೀನಿ ಅಂದೆ. ಅಲ್ಲಿಂದ ಮತ್ತೆ ಅವ್ರ ಮನೆಯಿಂದ ಕಾರ್ ಹತ್ಬಿಟ್ಟು ರೈಲ್ವೆ ಸ್ಟೇಷನ್ ಹೊರಟೆ. ನಾನ್ ರೈಲ್ವೆ ಸ್ಟೇಷನ್ ಮುಟ್ಟಿದಾಗ 7:21 ಆಯ್ತು. ಪಾಪ ಕಾರ್ ಬುಕ್ ಮಾಡಿರೋ ಡ್ರೈವರ್ನು ತುಂಬಾ ಒಳ್ಳೆಯವರು. ನಾನು ಸೇಫ್ ಆಗಿ ಕರ್ಕೊಂಡು ಬಾದಾಮಿ ರೈಲ್ವೆ ಸ್ಟೇಷನ್ ಕರ್ಕೊಂಡ್ಬಂದ್ರು. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ತರ ಇನ್ಸ್ಪೈರ್ ಆಗೋ ತರ ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಯಾಕಂದ್ರೆ ನನ್ನ ಜರ್ನಿ ಅರ್ಧ ಟ್ರೈನ್ ಅಲ್ಲೇ ಹೋಗಿದೆ. ನಾವು ಅವಾಗವಾಗ ಸುತ್ತಾಡ್ತಾನೆ ಇರ್ತೀವಿ. ಆಮೇಲೆ ಫಂಕ್ಷನ್, ಟೂರು, ಟ್ರಿಪ್ಪು, ಪಿಕ್ನಿಕ್, ಆಮೇಲೆ ಎಲ್ಲಾ ತರಾನು ಇರುತ್ತೆ. ನನ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಬಾದಾಮಿ ರೈಲ್ವೆ ಸ್ಟೇಷನ್ಗೆ ಇಳಿದೆ. ರೈಲ್ವೆ ಸ್ಟೇಷನ್ ಇಂದ ಒಳಗಡೆ ಹೋಗ್ತಾ ಇದ್ದೀನಿ. ಒಳಗಡೆ ಹೋಗ್ತಾ ಇದ್ದಂಗೆ ನಾವು ಇದ್ದಾಗ ರೈಲ್ವೆ ಸ್ಟೇಷನ್ ನೋಡಿದ್ರೆ ಅದು ರೈಲ್ವೆ ಸ್ಟೇಷನ್ ಅನಿಸ್ತಾ ಇರ್ಲಿಲ್ಲ. ಈಗ ಫುಲ್ ಚೇಂಜ್ ಮಾಡಿದ್ದಾರೆ, ತುಂಬಾ ಪಾಶ್ ಆಗಿದೆ. ಒಳಗಡೆ ಹೋದ ತಕ್ಷಣ ಎಲ್ಲ ಒಳ್ಳೊಳ್ಳೆ ಪಿಕ್ಚರು ನೋಡಿ. ಇದೆಲ್ಲ ಎಷ್ಟ್ ಚೆನ್ನಾಗ್ ಮಾಡಿದ್ದಾರೆ ಅಂದ್ರೆ, ಇದು ಬಾದಾಮಿ ರೈಲ್ವೆ ಸ್ಟೇಷನ್ ಅಂತ ಅನ್ಸೋದೇ ಇಲ್ಲ ಫಸ್ಟ್ ಟೈಮ್ ಬಂದ್ರೆ. ಅಷ್ಟು ನೀಟಾಗಿ ಮಾಡಿದ್ದಾರೆ. ಆಲ್ಮೋಸ್ಟ್ ಎಲ್ಲಾ ಕಡೆನೂ ರೈಲ್ವೆ ಸ್ಟೇಷನ್ಗಳನ್ನ ಕ್ಲೀನ್ ಆಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಆಮೇಲೆ ಹೊಸದ್ ಮಾಡ್ತಾ ಇದ್ದಾರೆ ಎಲ್ಲಾನು. ನಾನು ಇಲ್ಲಿ ಬಂದ್ಮೇಲೆ ಟ್ರೈನ್ ಮತ್ತೆ 1 ಅವರ್ ಲೇಟು. ಒಂದೊಂದ್ಸರಿ ಲೇಟ್ ಆಗೇ ಬರುತ್ತೆ, ಆದ್ರೆ ನಾವು ಮಾತ್ರ ಟ್ರೈನ್ ಹೋಗ್ತಾ ಇದೀವಿ ಅಂದ್ರೆ ಕರೆಕ್ಟಾಗಿ ಟೈಮಿಗೆನೆ ಇರ್ಬೇಕಲ್ಲಿ, ಇಲ್ಲ ಅಂದ್ರೆ ಕಷ್ಟ. ತುಮಕೂರಿಂದ ಇನ್ನೊಂದಿಬ್ರು ಫ್ರೆಂಡ್ಸ್ ಬಂದಿದ್ರು. ಅವರನ್ನು ತುಂಬಾನೇ ಕ್ಲೋಸ್ ನಮ್ಗೆಲ್ಲ. ಅವರನ್ನು ಇದೇ ಟ್ರೈನ್ಗೆನೆ ಬುಕ್ ಮಾಡಿದ್ರಂತೆ. ಅವ್ರು ಹೇಳಿದ್ರು, ನಾನು ರಾತ್ರಿ ಊಟ ಎಲ್ರಿಗೂ ಕಟ್ಟಿಸ್ಕೊಂಡ್ ಬರ್ತಾ ಇದ್ದೀನಿ, ನಿಮ್ಗೂನು ಪಾರ್ಸಲ್ ತರ್ತೀನಿ, ನೀವೇನ್ ತರಬೇಡಿ ಅಂತಂದ್ರು. ಸರಿ ಬಿಡಿ ಅಂತ ಅನ್ಕೊಂಡೆ. ಆಮೇಲೆ ಟ್ರೈನ್ ಬಂತು ನೋಡಿ. ಟ್ರೈನ್ ಹತ್ತುತ್ತಾ ಇದ್ದೀನಿ ಈಗ, ಬ್ಯಾಕ್ ಟು ಬೆಂಗಳೂರು. ನಂದು 2 ದಿನದ ಜರ್ನಿ. ಮತ್ತೆ ಹೋಗ್ಬೇಕಾದ್ರೂ ಎಸಿನೇ ಮಾಡಿಸಿದ್ದು, 3 ಟೈರ್ ಎಸಿನೇ ಮಾಡ್ತಿರೋದು. ಇಲ್ಲಿ ನನ್ನ ಸೀಟು ಈಗ ಕೆಳಗಡೆ ಬಂದಿದೆ. ಆಮೇಲೆ ಇದನ್ನ ಯಾರೋ ಎಲ್ಲ ಬಿಚ್ಚಿಟ್ಟಿದ್ರು. ಅವ್ರಿಗೆ ಹೇಳ್ದೆ, ನಾನು ಟ್ರೈನ್ ಅಲ್ಲಿ ಇರ್ತಾರಲ್ಲ ಸರ್ವಿಸ್ ಮ್ಯಾನ್, ಅವ್ರಿಗೆ ಹೇಳ್ದೆ, ಅವ್ರು ಬೇರೆ ಕೊಟ್ಟು. ಆಮೇಲೆ ನಮ್ಗೆ ಊಟಕ್ಕೆ ಪಾರ್ಸಲ್ ತಗೊಂಡ್ಬಂದಿದ್ರಲ್ಲ ನಮ್ ಫ್ರೆಂಡ್, ಅವ್ರು ತಟ್ಟೆ ಏನು ಇಲ್ಲ ಅಂತ ಇದ್ರು. ಅದಕ್ಕೆ ಅಲ್ಲಿ ಕೇಳ್ದೆ. ಅವರು 10 ರೂಪಾಯಿಗೆ ಒಂದು ತಟ್ಟೆ ಕೊಡ್ತೀವಿ ಮೇಡಮ್ ಅಂತಂದ್ರು. ಆಯ್ತು ಕೊಡಿ ಅಂತ 2 ತಟ್ಟೆ ಇಟ್ಕೊಂಡು ಊಟ ಮಾಡ್ತಾ ಇದೀವಿ. ಅವ್ರಿಗೆಲ್ಲ ರೊಟ್ಟಿ ಊಟ ಇಷ್ಟ ಅಂತ ಅವರು ಉತ್ತರ ಕರ್ನಾಟಕದ ರೊಟ್ಟಿ ಊಟ ಎಲ್ಲ ಪಾರ್ಸಲ್ ತಗೊಂಡ್ಬಂದಿದ್ರು. ನೋಡಿ, ನಾನೆಲ್ಲ ಬೆಡ್ ಎಲ್ಲ ರೆಡಿ ಮಾಡ್ಕೊಂಡು ಮಲಗ್ತಾ ಇದ್ದೀನಿ. ಬೆಳಗ್ಗೆ ಆಯ್ತು ನೋಡಿ, ಬೆಂಗಳೂರು ಬಂದೇ ಬಿಡ್ತು. ನಾನು ಇಳಿಯಕ್ಕೆ ಅಂತ ಎಲ್ಲ ಲಗೇಜ್ ತಗೊಂಡು ರೆಡಿಯಾಗಿ ನಿಂತಿದ್ದೀನಿ. ಟ್ರೈನ್ ನಿಂತ ತಕ್ಷಣನೇ ಇಳಿದ್ ಬಿಡ್ತೀನಿ.
ನಿಮ್ಗೆ ಈ ವಿಡಿಯೋ ನೋಡಿ ಏನ್ ಅನಿಸ್ತು ಅಂತ ನನ್ಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನನ್ನ ಜರ್ನಿ ಹೇಗ್ ಅನಿಸ್ತು 2 ದಿನದ್ದು. ನಾನು 3ನೇ ತಾರೀಕು ಈವ್ನಿಂಗ್ ಬಿಟ್ಟಿದ್ದು, 4-5 ಮದ್ವೆ. ಆ ಮದ್ವೆ ಮಧ್ಯದಲ್ಲೇನೆ ನನ್ಗೆ ಏನೇನ್ ಅನ್ಕೊಂಡಿದ್ದೆ ಅದನ್ನೆಲ್ಲಾನು ಮುಗಿಸ್ಕೊಂಬಂದೆ. ಯಾರ್ಯಾರಿಗೆ ಮೀಟ್ ಆಗ್ಬೇಕಾಗಿತ್ತು, ದೇವರಿಗೆ ಹೋಗ್ಬೇಕನ್ಸಿತ್ತು, ದೇವರ ದರ್ಶನ ಆಯ್ತು, ಎಲ್ಲ ಮುಗಿಸ್ಕೊಂಡು ಬ್ಯಾಕ್ ಟು ಬೆಂಗಳೂರು ಅಂತ 6ನೇ ತಾರೀಕು ಮಾರ್ನಿಂಗ್ ಬೆಂಗಳೂರಿಗೆ ಬಂದೆ. ವಿಡಿಯೋ ಇಷ್ಟ ಆದ್ರೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್ and see you again.